ನಮಸ್ಕಾರ ಸ್ನೇಹಿತರೆ, ಇಂದು ಕೆಸಿಸಿ ಕಿಸಾನ್ ಸಾಲ ಮನ್ನಾ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅರ್ಜಿಗಳನ್ನು ಸಲ್ಲಿಸಿದ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ಪರಿಶೀಲಿಸಬಹುದು. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಮಾತ್ರ ನಿಮ್ಮ ಸಾಲವನ್ನು ಮನ್ನಾ ಮಾಡಲಾಗುತ್ತದೆ. ಈ ಮನ್ನಾ ಪಟ್ಟಿಯಲ್ಲಿ ಪರಿಶೀಲಿಸಲು ನೀವು ಸಂಬಂಧಪಟ್ಟ ತಮ್ಮ ಇಲಾಖೆ ಪೋರ್ಟಲ್ಗೆ ಹೋಗಬೇಕಾಗುತ್ತದೆ. ಆರ್ಥಿಕವಾಗಿ ದುರ್ಬಲರಾಗಿರುವ ಮತ್ತು ಸಣ್ಣ ರೈತರಿಗೆ ಮಾತ್ರ ಈ ಸಾಲದ ಮನ್ನಾ ಮಾಡಲಾಗುವುದು. ಅದೇ ರೀತಿಯಾಗಿ ನೀವು ಮಾಹಿತಿಯನ್ನು ಕೆಸಿಸಿ ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ ಎಲ್ಲ ರೈತರ ಸಾಲವನ್ನು ಮನ್ನಾ ಮಾಡುವುದಿಲ್ಲ. ಅದರ ಬದಲಿಗೆ ಸರ್ಕಾರವು ಕೆಲವು ರೈತರ ಸಾಲ ಮನ್ನಾ ಮಾಡುತ್ತದೆ ಎಂದು ನಿಮಗೆ ತಿಳಿಸುವ ಸಲುವಾಗಿ ಈ ಯೋಜನೆ ಹೊರಡಿಸಲಾಗಿದೆ. ಸರ್ಕಾರದ ಮಾನದಂಡಗಳ ಪ್ರಕಾರ ಬಡ ಮತ್ತು ಸಣ್ಣ ರೈತರ ಸಾಲ ಮಾತ್ರ ಮನ್ನಾ ಮಾಡಲಾಗುತ್ತದೆ. ಆದ್ದರಿಂದ ಇದಕ್ಕಾಗಿ ಸರ್ಕಾರವು ₹50,000 ಅಥವಾ 1,00,000ವರೆಗೆ ಮೊತ್ತವನ್ನು ನಿಗದಿಪಡಿಸಿದೆ. ಈ ರೀತಿಯಾಗಿ ಸರ್ಕಾರವು ನಿಯಮಗಳು ಮತ್ತು ಷರತ್ತುಗಳನ್ನು ಪೂರೈಸುವ ರೈತರ ಸಾಲ ಮಾತ್ರ ಮನ್ನಾ ಮಾಡಲಾಗುತ್ತದೆ. ತಮ್ಮ ಕೆಸಿಸಿ ಸಾಲವನ್ನು ಮನ್ನಾ ಮಾಡಲು ಬಯಸುವ ರಾಜ್ಯದ ರೈತರಿಗೆ ಅವರು ರಾಜ್ಯದ ಸ್ಥಳೀಯರಾಗಿರಬೇಕು. ಅಲ್ಲದೆ ರೈತರ ವಯಸ್ಸು 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಮತ್ತು ಅರ್ಜಿದಾರರು ತಮ್ಮ ಸ್ವತಃ ಜಮೀನನ್ನು ಹೊಂದಲು ಕೃಷಿ ಸಾಮರ್ಥ್ಯವನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಇದು ಅಲ್ಲದೆ ಫಲಾನುಭವಿಗಳು ರೈತರ ವಾರ್ಷಿಕ ಆದಾಯ ₹2,00,000 ಮೀರಿರಬಾರದು. ಆದುದರಿಂದ ಈ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಪ್ರತಿಯೊಬ್ಬ ರೈತರಿಗೆ ಸಾಲ ಮನ್ನಾವು ಸರ್ಕಾರವು ಸುಲಭವಾಗಿ ಮನ್ನಾ ಮಾಡುತ್ತದೆ. ಮೊದಲನೇದಾಗಿ ನೀವು ರೈತರ ಸಾಲ ಮನ್ನಾ ಪಟ್ಟಿ ಯೋಜನೆಗೆ ಸಂಬಂಧಿಸಿದ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಮುಖಪುಟದಲ್ಲಿ ಹೋಗಿ ನೋಡಬೇಕು. ಹಾಗಾಗಿ ಸ್ನೇಹಿತರೆ, ಯಾವ ರೀತಿಯಾಗಿ ರೈತರ ಸಾಲ ಮನ್ನಾ ಆಗುತ್ತದೆ ಮತ್ತು ಮನ್ನಾ ಆಗಲು ಏನೇನೆಲ್ಲ ಅರ್ಹತೆಗಳನ್ನು ರೈತರು ಹೊಂದಿರಬೇಕು ಅನ್ನೋದರ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ತಿಳಿದುಕೊಂಡಿರುತ್ತೇನೆ. ಈ ಮಾಹಿತಿ ತಪ್ಪದೆ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಸಂಪೂರ್ಣ ನಂಬಿದ್ದೇನೆ. ಆದರೆ ನಿಮಗೆ ಇಷ್ಟವಾದರೆ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಆಗುವುದು ದಯವಿಟ್ಟು ಮರೆಯಬೇಡಿ. ಥ್ಯಾಂಕ್ ಯು.